ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಪ್ರಮುಖ ಮಾಹಿತಿಗಳು ಹೀಗಿವೆ ನೋಡಿ. ಆಗಸ್ಟ್ 13ರಂದು ಸಂಭವಿಸಲಿರುವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರವಾಗಲಿದೆಯೇ? ಇದು 12 ರಾಶಿಗಳ ಮೇಲೆ ಎಂತಹ ಪರಿಣಾಮ ಬೀರುತ್ತೆ? ಯಾವ ರಾಶಿಗಳಿಗೆ ಶುಭ, ಯಾವ ರಾಶಿಗಳಿಗೆ ಅಶುಭ, ಹಾಗೂ ಯಾವ ರಾಶಿಗಳಿಗೆ ಮಿಶ್ರ ಫಲ? ಗ್ರಹಣದ ವೇಳೆ ಮಾಡಬೇಕಾದ ಸರಳ ಪರಿಹಾರಗಳೇನು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಹಾಗಾಗಿ ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ತೆ ವೀಕ್ಷಕರೇ, ಆಗಸ್ಟ್ 13ರಂದು ಸೂರ್ಯಗ್ರಹಣ ಸಂಭವಿಸಲಿದೆ ಅನ್ನೋದು ಈಗಾಗಲೇ ನಿಮಗೆ ಮಾಹಿತಿ ತಿಳಿದಿದೆ. ಆದರೆ ಈ ಸೂರ್ಯಗ್ರಹಣ ನಮ್ಮ ಭಾರತದಲ್ಲಿ ಸಂಭವಿಸುತ್ತಿದೆಯೇ? ಒಂದು ವೇಳೆ ಸಂಭವಿಸದಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತದೆಯೇ? ಬೀರುವುದಿದ್ದರೆ ಯಾವ ರಾಶಿಗಳಿಗೆ ಶುಭ ಹಾಗೂ ಅಶುಭ ಫಲಗಳು ದೊರೆಯುತ್ತವೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರದ ಪ್ರಕಾರ ವಿವರಿಸಿದ್ದೇವೆ. ಹಾಗಾಗಿ ವಿಡಿಯೋ ಕೊನೆಯವರೆಗೂ ವೀಕ್ಷಿಸಿ. ಇವುಗಳಲ್ಲಿ ಯಾವುದೇ ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ವಿಡಿಯೋ ಕೊನೆಯಲ್ಲಿ ನೀವು ಮಾಡಬೇಕಾದ ಸಣ್ಣ ಪರಿಹಾರಗಳ ಬಗ್ಗೆ ಮಾಹಿತಿ ನೀಡಿದ್ದೇವೆ. ಮೊದಲು ಸೂರ್ಯಗ್ರಹಣ ಯಾವ ಸಮಯದಲ್ಲಿ ಗೋಚಾರವಾಗುತ್ತೆ ಅನ್ನೋದರ ಬಗ್ಗೆ ತಿಳಿಯೋಣ. ಗ್ರಹಣ ಗೋಚಾರದ ಪ್ರಕಾರ 2026 ಆಗಸ್ಟ್ 12ರಂದು ರಾತ್ರಿ 9:08 ಪ್ರಾರಂಭವಾಗಿ ಮರುದಿನ ಅಂದರೆ ಆಗಸ್ಟ್ 13ರ ಮಧ್ಯರಾತ್ರಿಯ 1:30 ವೇಳೆಗೆ ಸೂರ್ಯಗ್ರಹಣ ಮುಕ್ತಾಯವಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಣ ಸಿಂಹ ಹಾಗೂ ಕಟಕ ರಾಶಿಯ ಸಂಧಿ ಕಾಲದಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಸೂರ್ಯ, ಚಂದ್ರ, ರಾಹು, ಕೇತುಗಳ ಪ್ರಭಾವದಿಂದಾಗಿ 12 ರಾಶಿ ಚಕ್ರಗಳ ಮೇಲೆ ತೀವ್ರವಾದ ಪ್ರಭಾವಗಳು ಬೀರುತ್ತದೆ. ಈ ಸೂರ್ಯಗ್ರಹಣ ಭಾರತದಲ್ಲಿ ಸಂಭವಿಸುತ್ತದೆಯೇ? ಖಂಡಿತವಾಗಿ ಇಲ್ಲ. ಯುರೋಪ್, ಗ್ರೀನ್ಲ್ಯಾಂಡ್, ಐಸ್ಲ್ಯಾಂಡ್ ಹಾಗೂ ಸ್ಪೇನ್ ಭಾಗಗಳಲ್ಲಿ ಗೋಚರಿಸಲಿದ್ದು ಭಾರತದಲ್ಲಿ ಗೋಚರಿಸೋದಿಲ್ಲ. ಆದರೆ ಆಕಾಶ ಮಂಡಲದಲ್ಲಿ ಜರುಗುವ ಈ ಬದಲಾವಣೆಯಿಂದಾಗಿ ಖಂಡಿತವಾಗಿಯೂ 12 ರಾಶಿ ಚಕ್ರಗಳ ಮೇಲೆ ಪ್ರಭಾವ ಬೀರುತ್ತೆ. ಈ ಮೂಲಕ ಕೆಲವು ರಾಶಿಗಳಿಗೆ ಇದ್ದಕ್ಕಿದ್ದಂತೆ ಅದೃಷ್ಟ ಅಥವಾ ಲಾಟರಿ ಹೊಡೆದರೆ ಇನ್ನು ಕೆಲವು ರಾಶಿಗಳಿಗೆ ಕಷ್ಟದ ಕಾಲ ಶುರುವಾಗುತ್ತೆ. ಹಾಗಾದ್ರೆ ಯಾವ ರಾಶಿಗಳು ಗ್ರಹಣದ ಕಾರಣದಿಂದ ಶುಭ ಹಾಗೂ ಅಶುಭ ಫಲಗಳನ್ನು ಪಡೆಯುತ್ತವೆ ಎಂಬುದರ ಬಗ್ಗೆ ಒಂದೊಂದಾಗಿ ಮಾಹಿತಿ ತಿಳಿಯೋಣ. ಮೊದಲನೇದಾಗಿ ಅಶುಭ ಫಲ ಪಡೆಯುವ ರಾಶಿ ಅಂದ್ರೆ ಸಿಂಹ ರಾಶಿ. ನಾವು ಈಗಾಗಲೇ ತಿಳಿಸಿದಂತೆ ಈ ಸೂರ್ಯಗ್ರಹಣವು ಸಿಂಹ ಅಥವಾ ಕಟಕ ರಾಶಿಯ ಸಂಧಿಯಲ್ಲಿ ಸಂಭವಿಸುತ್ತಿರೋದ್ರಿಂದ ಸಿಂಹ ರಾಶಿಯವರು ಅತ್ಯಂತ ಜಾಗರೂಕವಾಗಿರಬೇಕಾಗುತ್ತೆ. ನಿಮಗೆಲ್ಲ ತಿಳಿದಿರುವಂತೆ ಸೂರ್ಯನು ಸಿಂಹ ರಾಶಿಯ ಅಧಿಪತಿಯಾಗಿದ್ದು ಗ್ರಹಣದಿಂದಾಗಿ ಕೊಂಚ ಕಷ್ಟಗಳು ಎದುರಾಗಬಹುದು. ಕಣ್ಣಿನ ಸಮಸ್ಯೆ, ಆಯಾಸ, ತಲೆನೋವು ಸೇರಿದಂತೆ ಅನೇಕ ಆರೋಗ್ಯ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಇದರ ಜೊತೆ ಅನಗತ್ಯ ಕೋಪ, ಅಹಂಕಾರ ಅಥವಾ ಭಾವನಾತ್ಮಕ ನಿರ್ಧಾರಗಳು ತೆಗೆದುಕೊಳ್ಳೋದ್ರಿಂದ ಬಹಳಷ್ಟು ನಷ್ಟವಾಗಬಹುದು. ಹಾಗಾಗಿ ಗ್ರಹಣ ಮುಗಿದು ಕೆಲವು ವಾರಗಳವರೆಗೆ ಕಾದು ಹೊಸ ಕೆಲಸ ಪ್ರಾರಂಭ ಮಾಡಲು ಉತ್ತಮ ಸಮಯ ಎಂದು ಶಿಫಾರಸು ಮಾಡ್ತೇವೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಗ್ರಹಣದ ಪ್ರಭಾವ ಕಟಕ ರಾಶಿಯ ಮೇಲೆಯೂ ನೇರವಾಗಿ ಬೀರುವ ಕಾರಣ ಈ ರಾಶಿಗೂ ಕೂಡ ಕೆಲವು ತೊಂದರೆಗಳು ಎದುರಾಗುತ್ತೆ. ರಾಶಿಯ ರಾಶ್ಯಾಧಿಪತಿ ಚಂದ್ರನಾಗಿದ್ದು ಗ್ರಹಣದ ಕಾರಣ ಸಣ್ಣ ವಿಷಯಗಳಿಗೂ ಮಾನಸಿಕ ಅಶಾಂತಿ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು. ಹಾಗಾಗಿ ಗ್ರಹಣ ಮುಗಿದ ಕೆಲವು ವಾರದವರೆಗೆ ಹೂಡಿಕೆ ಮಾಡಲು ಅಥವಾ ಯಾರಿಗಾದರೂ ಸಾಲ ನೀಡುವಾಗ ಕೊಂಚ ಎಚ್ಚರವಾಗಿರಿ. ಒಂದು ವೇಳೆ ಹೂಡಿಕೆ ಮಾಡಿದರೆ ನಷ್ಟ ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಧ್ಯಾನ ಮತ್ತು ಪ್ರಾಣಾಯಾಮ ಮಾಡಿ. ಮುಂದಿನ ಅಶುಭ ಫಲ ಪಡೆಯುವ ರಾಶಿ ಅಂದ್ರೆ ಅದು ಕುಂಭರಾಶಿ. ಕುಂಭರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಗ್ರಹಣದ ಪ್ರಭಾವ ಇರೋದ್ರಿಂದ ಇವರಿಗೂ ಸಹ ಗ್ರಹಣದ ನಂತರ ಅಂದ್ರೆ ಕೆಲವು ವಾರಗಳವರೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗಬಹುದು. ಬಿಸ್ನೆಸ್ಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಹಾಗಾಗಿ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಅಥವಾ ಹೂಡಿಕೆ ಮಾಡುವ ಮುನ್ನ 2 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಮಾತಿನ ಮೇಲೆ ಹಿಡಿತಾ ಇರಲಿ. ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರಿ. ಇನ್ನು ಎಚ್ಚರಿಕೆ ವಹಿಸಬೇಕಾದ ಮುಂದಿನ ರಾಶಿ ಅಂದ್ರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಅಂದ್ರೆ ಉದ್ಯೋಗ ಸ್ಥಾನದಲ್ಲಿ ಗ್ರಹಣದ ಪ್ರಭಾವ ಬೀರೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸವಾಲುಗಳು ಎದುರಿಸಬೇಕಾಗುತ್ತೆ. ಮೇಲಾಧಿಕಾರಿಗಳ ಜೊತೆ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗಬಹುದು ಅಥವಾ ಉದ್ಯೋಗ ಬದಲಿಸುವ ನಿರ್ಧಾರಕ್ಕೆ ನೀವು ಬರಬಹುದು. ಇದರ ಜೊತೆ ಅನಗತ್ಯ ವೆಚ್ಚಗಳು ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ತಾಳ್ಮೆಯಿಂದ ಕೆಲಸ ಮಾಡಿ ಯಾವುದೇ ಸವಾಲುಗಳನ್ನು ಧೈರ್ಯದಿಂದ ಹಾಗೂ ದೈವಿಕ ಬಲದಿಂದ ಎದುರಿಸಿ ಅಂತ ಸಲಹೆ ನೀಡ್ತೇವೆ. ಈಗ ಸೂರ್ಯಗ್ರಹಣದಿಂದ ಯಾವ ರಾಶಿಗಳಿಗೆ ಶುಭ ಫಲ ಸಿಗುತ್ತೆ ಅನ್ನೋದರ ಬಗ್ಗೆ ತಿಳಿಯೋಣ ಬನ್ನಿ. ಮೊದಲ ಅದೃಷ್ಟವಂತ ರಾಶಿ ಅಂದ್ರೆ ಮೇಷರಾಶಿ.
ಮೇಷರಾಶಿಯವರು ಈ ಸೂರ್ಯಗ್ರಹಣದ ನಂತರ ಅತ್ಯಂತ ಶುಭ ಫಲಗಳನ್ನು ಪಡಿತಾರೆ. ಇವರಿಗೆ ಇದ್ದಕ್ಕಿದ್ದಂತೆ ಕೆಲಸದ ಸ್ಥಳದಲ್ಲಿ ಪ್ರಮೋಷನ್ ಸಿಗುತ್ತೆ, ಸಂಬಳ ಕೂಡ ಹೆಚ್ಚಾಗಬಹುದು. ಇವರಿಗಿರುವ ನಾಯಕತ್ವದ ಗುಣಗಳು ಹೊರಬರುತ್ತೆ. ಇದರಿಂದ ಮೇಲಾಧಿಕಾರಿಗಳಿಂದ ಬಹಳಷ್ಟು ಮೆಚ್ಚುಗೆ ಪಡೆದುಕೊಳ್ತಾರೆ. ಇನ್ನು ಇವರು ಹಿಂದೆ ಮಾಡಿದಂತಹ ಹೂಡಿಕೆಗಳಿಂದ ಉತ್ತಮ ಲಾಭ ಪಡಿತಾರೆ. ಬಾಕಿ ಉಳಿದಿದ್ದ ಸಾಲಗಳು ಮರಳಿ ಇವರ ಜೇಬಿಗೆ ಸೇರುತ್ತೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಈ ಗ್ರಹಣದ ನಂತರ ಉತ್ತಮ ಸಮಯವಾಗಿದೆ. ಇನ್ನು ಗ್ರಹಣದ ಪ್ರಭಾವದಿಂದಾಗಿ ಉತ್ತಮ ಫಲಗಳನ್ನು ಪಡೆಯುವ ಮುಂದಿನ ರಾಶಿ ಅಂದ್ರೆ ಅದು ಧನುರಾಶಿ. ಧನುರಾಶಿಯ ರಾಶಿಯಾಧಿಪತಿ ಗುರುಗ್ರಹವಾಗಿದ್ದು, ಈ ಗುರುಗ್ರಹದ ಶುಭ ದೃಷ್ಟಿಯ ಕಾರಣ ಧನುರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ಈ ಸಮಯದಲ್ಲಿ ಹಲವು ಮೂಲಗಳಿಂದ ಧನಾಗಮನವಾಗುತ್ತೆ. ವಿದೇಶ ಪ್ರವಾಸ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ವಿದೇಶ ಪ್ರವಾಸ ಮಾಡುವ ಯೋಗವಿದೆ. ಇದರ ಜೊತೆ ಸಾಮಾಜಿಕ ಗೌರವ ಹೆಚ್ಚಾಗಲಿದ್ದು, ನೀವು ಅಂದುಕೊಂಡ ಎಲ್ಲಾ ಕಾರ್ಯಗಳು ಸಿದ್ಧಿಯಾಗಲಿದೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗ್ರಹಣದ ನಂತರ ಹೊಸ ಉದ್ಯಮ ಪ್ರಾರಂಭಿಸಲು ಅಥವಾ ವ್ಯಾಪಾರ ಮಾಡಲು ಅತ್ಯುತ್ತಮ ಸಮಯ ಎಂದು ಹೇಳಬಹುದು. ಸಣ್ಣ ಪ್ರಮಾಣದಲ್ಲಿ ಮಾಡಿದ ಹೂಡಿಕೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ಸು ತಂದುಕೊಡುತ್ತೆ. ಸಂತೋಷ ಹಾಗೂ ಉತ್ತಮ ಬೆಂಬಲ ಸಿಗಲಿದೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ತುಲಾ ರಾಶಿ. ತುಲಾ ರಾಶಿಯವರಿಗೆ ಈ ಗ್ರಹಣದಿಂದಾಗಿ ಬಹಳನೇ ಲಾಭವಾಗಲಿದೆ. ಇವರು ಆರ್ಥಿಕವಾಗಿ ಬಹಳನೇ ಚೇತರಿಕೆ ಪಡಿತಾರೆ. ವೃತ್ತಿ ಜೀವನದಲ್ಲಿ ಸಂಬಳ ಹೆಚ್ಚಾಗುತ್ತೆ. ಹೊಸ ಕೆಲಸಗಳ ಆಫರ್ ಕೂಡ ಬರುತ್ತೆ. ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗುತ್ತೆ. ಭವಿಷ್ಯಕ್ಕಾಗಿ ಹಣ ಹೂಡಿಕೆ ಮಾಡಲು ಅಥವಾ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಮಾಡ್ತಾರೆ. ಬಹುದಿನಗಳಿಂದ ಇವರಿಗಿದ್ದ ಕನಸುಗಳು ಈ ಸಂದರ್ಭದಲ್ಲಿ ಈಡೇರುತ್ತೆ. ಹಾಗಾದ್ರೆ ಇನ್ನುಳಿದ ರಾಶಿಗಳು ಯಾವ ಫಲಗಳನ್ನು ಪಡೆಯುತ್ತೆ ಅನ್ನೋದರ ಬಗ್ಗೆ ನಿಮಗಿರುವ ಗೊಂದಲ ನನಗೆ ಅರ್ಥವಾಗುತ್ತೆ. ಆ ಎಲ್ಲಾ ರಾಶಿಗಳು ಕೂಡ ಮಿಶ್ರ ಫಲಗಳನ್ನು ಪಡೆಯುತ್ತವೆ. ಅಂದ್ರೆ ವೃಷಭ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಮೀನ ರಾಶಿಗಳು ಕೆಟ್ಟ ಫಲಗಳನ್ನು ಸರಿಸಮಾನವಾಗಿ ಪಡೆಯುತ್ತವೆ. ಹಾಗಾದ್ರೆ ಗ್ರಹಣದ ಸಮಯದಲ್ಲಿ ಯಾವ ಸರಳ ಪರಿಹಾರಗಳು ಮಾಡೋದ್ರಿಂದ 12 ರಾಶಿಯವರು ಸಹ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ. ಗ್ರಹಣದ ಸಮಯದಲ್ಲಿ ಆ ಪರಮಶಿವನ ಬೀಜ ಮಂತ್ರವಾದ ಓಂ ನಮಃ ಶಿವಾಯ ಅಥವಾ ಗಾಯತ್ರಿ ಮಂತ್ರ ಅಥವಾ ಸೂರ್ಯ ಅಷ್ಟೋತ್ತರವನ್ನು ಜಪಿಸಿ ಗ್ರಹಣ ದೋಷ ನಿವಾರಣೆಗಾಗಿ ಗ್ರಹಣ ಮುಗಿದ ನಂತರ ಬೆಲ್ಲ, ಗೋಧಿ, ಕೆಂಪು ಬಟ್ಟೆ ಅಥವಾ ತಾಮ್ರದ ವಸ್ತುಗಳನ್ನು ಬಡವರಿಗೆ ಅಥವಾ ಪುರೋಹಿತರಿಗೆ ದಾನ ಮಾಡಿ. ಗ್ರಹಣವು ಭಾರತದಲ್ಲಿ ಸಂಭವಿಸದೇ ಇದ್ದರೂ ಸಹ ಗ್ರಹಣದ ನಂತರ ಸ್ನಾನ ಮಾಡಿ ಪೂಜಾ ಕೊಠಡಿಯನ್ನು ಶುದ್ಧಗೊಳಿಸಿ ದೇವರ ಪ್ರಾರ್ಥನೆ ಮಾಡಿ. ಇವುಗಳು ನಿಮ್ಮ ರಾಶಿಗಳ ಮೇಲಿರುವ ಕೆಟ್ಟ ಪ್ರಭಾವಗಳು ಕಡಿಮೆ ಮಾಡಿಕೊಳ್ಳಬಹುದಾದ ಸುಲಭ ದಾರಿಗಳಾಗಿವೆ. ಆದರೂ ಸಹ ಗ್ರಹಣದ ವೇಳೆಯಲ್ಲಿ ತಾಮಸಿಕ ಆಹಾರವನ್ನು ಮಾತ್ರ ಸೇವಿಸಿ. ಆದಷ್ಟು ಮನೆಯಲ್ಲಿ ಶಾಂತವಾಗಿರಿ. ಕೇವಲ ದೇವರ ಧ್ಯಾನದ ಮೂಲಕ ಆ ದಿನವನ್ನು ಭಕ್ತಿಯಿಂದ ಕಳೆಯಿರಿ. ಹೀಗೆಲ್ಲ ಮಾಡೋದ್ರಿಂದ ನೀವು ಪೂಜೆ ಮಾಡುವ ದೈವವು ನಿಮ್ಮನ್ನು ಕಷ್ಟ ಕಾಲಗಳಿಂದ ರಕ್ಷಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಆಗಸ್ಟ್ 13ರಂದು ಸಂಭವಿಸಲಿರುವ ಗ್ರಹಣದೊಂದು ಯಾವ ರಾಶಿಯವರಿಗೆ ಶುಭ ಹಾಗೂ ಅಶುಭ ಅಂತ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.